ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಿದ್ದು. ನಿಗೂಢವಾದ ಆತ್ಮಕಥೆಗಳಿಗೆ ಸ್ವಾಗತ. ಇವತ್ತು ಬಂದುಬಿಟ್ಟು ವಿಡಿಯೋ ಮಾಡಿದ್ದೀನಿ, ಬಟ್ ಎಡಿಟಿಂಗ್ ಆಗಿಲ್ಲ. ಆದ ಕಾರಣ 2 ಸ್ಟೋರಿಗಳನ್ನು ಹಾಕ್ತಾಯಿದ್ದೀನಿ. ಅದು ಹಾರರ್ ಸ್ಟೋರಿ. ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ಸ್ಟೋರಿ ಹೇಗಿದೆ ಅಂತ ನೋಡಿ. ಈ ಥರ ಸ್ಟೋರಿ ನಿಮಗೆ ಇಷ್ಟ ಆಗಿದ್ದರೆ ನಾನು ವಾರದಲ್ಲಿ 2-3 ಸತಿ ಇಂಥ ಸ್ಟೋರಿಗಳನ್ನು ಹಾಕುತ್ತೇನೆ ಸ್ನೇಹಿತರೆ. ಇದೇ ಥರನಾಗಿ ನಮಗೆ ನೋಡಿ ಸಪೋರ್ಟ್ ಮಾಡಿ. ಒಂದು ಹುಡುಗಿ ಡೋರನ್ನು ತೆಗೆಯೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಆ ಡೋರ್ ಓಪನ್ ಆಗೋದಿಲ್ಲ. ಮತ್ತೆ ರಿಟರ್ನ್ ಕೆಳಗಡೆ ಫ್ಲೋರಿಗೆ ಬರ್ತಾಳೆ. ಕೆಳಗಡೆ ಫ್ಲೋರಿಗೆ ಬಂದು ಇಲ್ಲಿ ಸಹ ಡೋರ್ ಇರ್ತದೆ. ಓಪನ್ ಮಾಡೋಷ್ಟರಲ್ಲಿ 4 ನಂಬರ್ ಡೋರ್ನ ಹಿಂದ್ಗಡೆ ಹಿಡಿದ್ಬಿಡುತ್ತೆ. ಹಾಗೆ ಎದ್ಬಿಟ್ಟು ನೋಡ್ತಾಳೆ. ಅವಳಿಗೆ ಕನಸು ಬರುತ್ತೆ. ಆಫೀಸಲ್ಲಿ ಕೂತಾಗ ಕನಸಾಗಿರುತ್ತೆ. ಮತ್ತೆ ರಿಟರ್ನ್ ಎದ್ದು ಹೊರಗಡೆ ಹೋಗ್ತಾಳೆ. ಯಾರು ಕಾಣೋದು ಇಲ್ಲ. ರಿಟರ್ನ್ ಬಂದು ಫೋನ್ ತಗೊಂಡು ಫೋನ್ ಮಾಡ್ತಾಳೆ. ಫೋನ್ ಮಾಡಿದ ಕೂಡಲೇ ಪಕ್ಕದಿಂದ ಯಾರೂ ಮಾತಾಡೋದಿಲ್ಲ. ಅದು ಮಾತಾಡ್ತಾ ಇರ್ತಾರೆ. ಯಾರೋ ಡೋರ್ ತಾಯಿಗೆ ಸೌಂಡ್ ಬರುತ್ತೆ. ಮೆಲ್ಲನೆ ಹೋಗ್ತಾಳೆ. ಹೋಗಿ ಡೋರನ್ನು ಓಪನ್ ಮಾಡಿ ನೋಡ್ತಾಳೆ. ಆದರೆ ಹೊರಗಡೆ ಯಾರೂ ಇರೋದಿಲ್ಲ. ಮತ್ತೆ ಹೊರಗಡೆ ಹೋಗಿ ನೋಡ್ತಾಳೆ. ಯಾರು ಕಾಣೋದೇ ಇಲ್ಲ. ರಿಟರ್ನ್ ಡೋರನ್ನು ಮುಚ್ತಾಳೆ. ವಾಪಸ್ ಬಂದು ಅವಳದೇ ಅಂತ ಟೇಬಲ್ಗೆ ಹೋಗಿ ನಿಂತಾಳೆ. ಎದುರುಗಡೆ ಯಾರೋ ಬರ್ತಾ ಇರ್ತಾರೆ. ಅವಳನ್ನೇ ನೋಡ್ತಾ ಇರುತ್ತೆ. ಬಂದ್ಬಿಟ್ಟು ಹಿಡ್ಕೊಳ್ಳೋಷ್ಟರಲ್ಲಿ ಎಚ್ಚರವಾಗಿಬಿಡುತ್ತೆ. ಮತ್ತೆ ರಿಟರ್ನ್ ಅದೇ ಟೇಬಲ್ ಹತ್ರ ಕೂತು ಕನಸ್ಕೊಂಡಿರ್ತಾಳೆ. ಇದು ಕನಸ ಅಂಥೇಳಿ ಮಾತಾಡ್ಕೋತಾಳೆ. ಎದ್ಬಿಟ್ಟು ಸ್ವಲ್ಪ ಹೊರಗಡೆ ಬರ್ತಾಳೆ. ಮತ್ತೆ ಎದ್ಬಿಟ್ಟು ಹೊರಗಡೆ ಹೋಗ್ತಾಳೆ. ಹೋಗಿ ಮುಖ ತೊಳೆಯೋಣ ಅಂತ ಹೋಗ್ತಾ ಇರ್ತಾಳೆ. ಮುಖ ತೊಳೆ ಅಂತ ಮಿರರಲ್ಲಿ ನೋಡ್ತಾಳೆ. ಮುಖಕ್ಕೆ ಹಾಕೋತಾಳೆ. ಸ್ವಲ್ಪ ಬ್ಯಾಕ್ ಸೈಡ್ ನೋಡ್ತಾಳೆ. ಅಲ್ಲಿ ಏನೂ ಇರೋದಿಲ್ಲ. ಮತ್ತು ಅಲ್ಲಿ ಹೋಗಿಬಿಟ್ಟು ಸೈಡಲ್ಲಿ ಇರ್ತಾಳೆ. ಸೈಡಲ್ಲಿ ನೋಡಿದರೆ ಅಲ್ಲೊಂದು ಆತ್ಮ ನಿಂತಿರುತ್ತೆ. ಹಾಗೆ ಹಿಂದ್ಗಡೆ ಸೇರ್ತಾಳೆ. ಹಿಂದ್ಗಡೆನೂ ಸಹ ಅದೇ ಆತ್ಮ ಇರ್ತದೆ. ಅವಳನ್ನ ನೋಡಿಬಿಟ್ಟು ಹಿಡ್ಕೊಂಡಂಗೆ ಮಾಡ್ತದೆ. ಮತ್ತೆ ನೋಡಿದರೆ ಅದೇ ಟೇಬಲಲ್ಲಿ ಹಾಗೆ ಒಬ್ಬಳು ಬರ್ತಾ ಇರ್ತಾಳೆ. ಎದುರುಗಡೆ ನಿಂತು ಯಾರೋ ಒಬ್ಬರು ನಿಂತಿರ್ತಾರೆ. ನೋಡ್ಕೊಳ್ಳಿ ಭಯ ಆಗಿ ಅವಳನ್ನ ನೋಡ್ತಾ ನಿಂತಿರ್ತಾಳೆ. ಅವನು ಕೈಯಲ್ಲಿರೋ ಫೋನ್ ತಗೊಂಡು ಫೋನ್ ಮಾಡ್ತಾನೆ. ಆದರೆ ಅವಳ ಕೈಯಲ್ಲಿ ಫೋನೇ ಇರೋದಿಲ್ಲ. ಆ ಲ್ಯಾಂಡ್ ಫೋನಿಗೆ ಫೋನ್ ಮಾಡಿದ್ಕೊಳ್ಳಿ ಫೋನ್ ಬಂತು ಅಂತೇಳಿ ತಗೋತಾಳೆ. ರಿಸೀವ್ ಮಾಡಿದರೆ ಆ ಕಡೆಯಿಂದ ನೋಡಿ ಯಾರೋ ಮಾತಾಡ್ತಾರೆ. ಆ ಮಾತುಗಳು ಅವಳಿಗೆ ಅರ್ಥವಾಗುವುದಿಲ್ಲ. ಸಾರಿ, ನೀವು ಮಾತಾಡಿದ ಮಾತುಗಳು ನನಗೆ ಅರ್ಥ ಆಗ್ತಾ ಇಲ್ಲ ಅಂಥೇಳಿ ಫೋನನ್ನು ವಾಪಸ್ ಇಡ್ತಾಳೆ. ಇಟ್ಟುಕೊಳ್ಳಿ ಎದುರುಗಡಿದ್ದ ವ್ಯಕ್ತಿಗೆ ಇನ್ಸರ್ಟ್ ಆದಂಗೆ ಆಗುತ್ತೆ. ಒಂದು ಸಮನೆ ಆ ಮುಖವನ್ನು ಮುಚ್ಚಿಬಿಟ್ಟು ತೆರೆದ್ರೆ ಅವಳ ಮೇಲೆ ಸೀಡ್ ತಿರ್ಸ್ಕೋಬೇಕಂತೇಳಿ ವಿಚಾರ ಮಾಡ್ತಾ ಇರುತ್ತೆ. ಹಾಗೆ ಒಂದು ಸ್ಟ್ಯಾಂಡ್ನಲ್ಲಿ ಬಂದು ಕೂತ್ಕೋತಾಳೆ. ಕೂತ್ಕೊಂಡ ಕೂಡಲೇ ಆಚೆ ನೋಡುವಾಗ ಯಾರೂ ಇರೋದಿಲ್ಲ. ವಾಪಸ್ ತಿರುಗಿ ನೋಡಿದರೆ ಅವಳು ಪಕ್ಕನೇ ಬಂದು ಕೂತಿರ್ತಾಳೆ. ಅವಳು ಸೇಮ್ ಹೆಂಗೆ ಆ್ಯಕ್ಟಿಂಗ್ ಮಾಡ್ತಾಳೆ ಅದೇ ರೀತಿಯಾಗಿ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾಳೆ. ಅದೇ ಥರನಾಗಿ ಕೈ ಅಂಥೇಳಿ ಮಾತಾಡಿಬಿಟ್ಟು ಅವಳಿಗೆ ಹೇಳ್ತಾಳೆ. ಅವನೊಂದು ಕೆಟ್ಟದಾಗಿ ಸ್ಮೈಲ್ ಕೊಡ್ತಾಳೆ. ಕೊಟ್ಬಿಟ್ಟು ಅವಳು ಪಡಿಗೆ ಆಚೆ ಹೋಗ್ಬೇಕಾದ್ರೆ ಇವಳು ಈಚೆ ಬರ್ತಾಳೆ. ಹಾಗೆ ರಿಟರ್ನ್ ತಿರುಗಿ ನೋಡಬೇಕಾದ್ರೆ ಇವಳು ತಿರುಗಿದಾಗೆ ಅವಳು ಸಹ ವಾಪಸ್ ತಿರುಗಿರ್ತಾಳೆ. ತಿರುಗಿ ಒಂದು ಕೆಟ್ಟದಾದ ಸ್ಮೈಲ್ ಕೊಡ್ತಾಳೆ. ಕೊಟ್ಕೊಳ್ಳಿ ಇವಳಿಗೆ ಭಯ ಆಗಿ ಓಡಿ ಹೋಗ್ತಾಳೆ. ಓಡೋಗಿ ಇನ್ನೊಂದು ಬಸ್ ಸ್ಟಾಪ್ ಹತ್ರ ಕೂತ್ಕೋತಾಳೆ. ಇವಳು ಎದುರುಗಡೆನೇ ಅವಳು ಸಹ ಕೂತಿರ್ತಾಳೆ. ಎದುರಿಗೆ ಇವಳು ಹೋದ್ಲಂತೇಳಿ ಆರಾಮ್ಸೆ ಇರ್ತಾಳೆ. ಹಾಗೆ ತಲೆ ಎತ್ತಿ ನೋಡಿದರೆ ಅವಳು ಎದುರುಗಡೆ ಇರ್ತಾಳೆ. ಇವಳು ಪಡಿಗೆ ಆಪಲ್ ತಿಂತಾ ಇರ್ತಾಳೆ. ತಿನ್ನಬೇಕಾದ್ರೆ
ಹಾಗೆ ತಲೆ ಎತ್ತಿ ಎದುರುಗಡೆ ನೋಡ್ತಾಳೆ. ಎದುರುಗಡೆ ಅವಳು ಕೂತಿರ್ತಾಳೆ. ಕೂತು ಕೂಡಲೇ ಇವಳು ಆ್ಯಪಲ್ ತಿನ್ನೋದನ್ನು ತಿಂತಾ ಇರ್ತಾಳೆ. ಕೈ ಒಟ್ಟ ಬಿಡೋದೇ ಇಲ್ಲ. ಯಾಕಂದರೆ ಇವಳ ಕೈಯನ್ನು ಅವನು ಅಲ್ಲಿ ನಂತರ ಹಿಡಿದಿರ್ತಾಳೆ. ಸೇಮ್ ಅವಳು ಹೇಗೆ ಆಪ್ರೇಟ್ ಮಾಡ್ತಾ ಇರ್ತಾಳೆ ಇವಳು ಹಾಗೆ ಆಪ್ರೇಟ್ ಮಾಡ್ತಾ ಇರ್ತಾಳೆ. ಹಾಗೆ ಕೈ ಮೇಲೆ ಎತ್ತಾಳೆ ಮತ್ತು ಕೆಳಗೆ ಇಳಿಸ್ತಾಳೆ. ಹಾಗೆ ಸೈಡು ಆಚೆ ಈಚೆ ಮಾಡಿ ಹಾಗೆ ಕಾಲನ್ನು ಕೆಳಗಿಡ್ತಾಳೆ. ಇಟ್ಬಿಟ್ಟು ಎದ್ದು ನಿಂತ್ಕೋತಾಳೆ. ಏನೋ ಮಾತಾಡ್ಬೇಕಂತ ಮಾಡ್ತಾಳೆ, ಬಾಯನ್ನು ಲಾಕ್ ಮಾಡಿಬಿಡ್ತಾಳೆ. ಹಾಗೆ ಆಚೆಯಿಂದ ನೋಡಿದರೆ ಟ್ರೈನ್ ಬರ್ತಾ ಇರುತ್ತೆ. ಟ್ರೈನ್ ಬರೋದನ್ನು ನೋಡಿ ಇವಳು ಎದ್ದು ನಿಂತ್ಕೋತಾಳೆ. ಎದ್ದು ನಿಂತ್ಕೊಂಡು ಹಾಗೆ ಮುಂದೆ ಬರ್ತಾಳೆ. ಮುಂದೆ 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 ಬರ್ತಾ ಇದ್ದಾಗೆ ಇವಳಿಗೆ ಭಯಂಕರ ಭಯ ಆಗಿರುತ್ತೆ. ಆದ ಕಾರಣ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಬಾಯಿ ನೋಡಿದರೆ ಬಾಯಿನೂ ಬರ್ತಿರಲ್ಲ. ಅಲ್ಲೇ ಮನಸ್ಸಲ್ಲಿ ಹೇಳ್ತಾ ಇರ್ತಾಳೆ. ಹಾಗೆ ಟ್ರೈನ್ ಇನ್ನೇನು ಬಂದೇ ಬಿಡ್ತು. ಇವಳು ಮುಂದ್ಗಡೆ ಬಂದು ಪಾಪ ಇವಳ ಜೀವ ಆ ಟ್ರೈನ್ ಬಾಯಿಗೆ ಹೋಗಿ ಆ ಆ್ಯಪಲ್ಲಿ ಕೆಳಗೆ ಬಿತ್ತು. ಆ ಆ್ಯಪನ್ನು ತಗೊಂಡು ಈ ದೆವ್ವ ಅಂತಾರಲ್ಲ ಭೂತ ತಿಂತದೆ. ಇದು ರೈಲ್ವೆ ಸ್ಟೇಷನಲ್ಲಿ ನಡೆದ ಘಟನೆ.